ನಮಸ್ಕಾರ. ಇವತ್ತಿನ ವಿಷಯ ಚಿಕ್ಕ ಮಕ್ಕಳಿಗೆ ಇಮೋಷನ್ಸ್ ಹೇಗಿರುತ್ತೆ ಅಂತ. ಏನೋ ಒಂದು ಕಾರಣದಿಂದ ನಮ್ಮ ಮನೆಯವರು ಬೇರೆ ಊರಿಗೆ ಹೋಗಿದ್ದಾರೆ. ನನ್ನ ಮಗನಿಗೆ ಅಳೋದಕ್ಕೆ ನಿಲ್ಲಿಸೋದಕ್ಕೇ ಆಗ್ತಾಯಿಲ್ಲ. ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಿಗೆ ಹೋದ್ರೂ ಅಳು. ಹೊರಗಡೆ ಕರ್ಕೊಂಡೋಗು, ಮನೇಲಿರು, ಆಟ ಆಡು, ತಿಂಡಿ ಕೊಡು, ನಿದ್ದೆ ಮಾಡ್ಸೋಕ್ಕೋಗು, ಏನು ಬೇಕಾದರೂ ಮಾಡು, ಗೋಳು ಅಂತ ಅಳೋದು. ಆಯಿತಾ? ನಾನು ಎಕ್ಸ್ಪ್ಲೇನ್ ಮಾಡಿದೆ, ಅನಿವಾರ್ಯ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಲಾಜಿಕ್ನು ಬಿಡಿಸೇಳಿದೆ. ಎಲ್ಲ ಲಾಜಿಕ್ಕನ್ನು ಕುತ್ಕೊಂಡು ಕೇಳ್ಕೊತಾನೆ ನೀಟಾಗಿ. 2 ನಿಮಿಷ ವಾಪಸ್ ಬರ್ತಾನೆ, ನನಗೆ ಅಪ್ಪ ಮಿಸ್ ಆಗ್ತಾಯಿದ್ದಾರೆ. ಅಲ್ಲಿಗೆ ವಾಪಸ್. ಇದು ಯಾಕೆ ಹೀಗಾಗುತ್ತೆ? ಮಕ್ಕಳಿಗೆ ಇಮೋಷನಲ್ ಡೆವಲಪ್ಮೆಂಟ್ ಇದೆಯಲ್ಲ, ಇಮೋಷನಲ್ ಬ್ರೈನ್ ಅನ್ನೋದು, ಅದು ದೊಡ್ಡವ್ರ ಥರನೇ ಕೆಪಾಸಿಟಿ ಇರುತ್ತೆ, ದೊಡ್ಡವ್ರ ಥರನೇ ಗ್ರಾಸ್ಪ್ ಮಾಡ್ತಾರೆ. ಆದರೆ ಲಾಜಿಕಲ್ ಬ್ರೈನ್ ಇದೆಯಲ್ಲ, ಅದು ಡೆವಲಪ್ ಆಗಿರೋದಿಲ್ಲ. ಅದಕ್ಕೆ ವೋಟಿಂಗನ್ನು 18 ವರ್ಷದವರೆಗೂ ಕೊಡೋದಿಲ್ಲ, ನಿಮಗೂ ಗೊತ್ತಿದೆಯಲ್ಲ. ಅದಕ್ಕೆ ನಾನು ಹೇಳಿರೋ ಲಾಜಿಕ್ಕು ಅವಾಗ ಕೇಳಿಸ್ಕೊಳ್ಳೋಷ್ಟೊತ್ತು ಹೌದು, ಆಮೇಲೆ ತಿರ್ಗಾ ಅದೇ ಇಮೋಷನ್ ಬಂತು. ಲಾಜಿಕ್ ಇಲ್ಲ ರೀ, ಇನ್ನೂ ಡೆವಲಪ್ ಆಗಿಲ್ಲ, ಮತ್ತು ಅದೇ ಇಮೋಷನ್ನು. ನಾನು ಅದನ್ನೇ ಹೇಳ್ತೀನಿ, ಅವನು ಅದನ್ನೇ ಮಾಡ್ತಾನೆ. ತಿರ್ಗಾ ರಿಪೀಟ್ ರಿವೈಂಡ್, 2 ಕೆಲಸ. ಒಮ್ಮೆ ಏನಾಯ್ತಂದರೆ, ಈ ಇಮೋಷ್ನಲ್ ಕೆಪಾಸಿಟಿ ಮಕ್ಕಳದ್ದು ಡೆವಲಪ್ ಆಗಿರುತ್ತೆ ಅಂತ ಅವನು ಒಂದು ಚಾನಲಲ್ಲಿ ಇದನ್ನು ನೋಡ್ತಾ ಇದ್ದ, ಕಾರ್ಟೂನ್. ಅಲ್ಲಿ ಒಂದು ಕ್ಯಾರೆಕ್ಟರ್ ತುಂಬ ನಾಟಿ ಆಗಿತ್ತು. ನಾಟಿ ಅಂದರೆ ಏನೋ ಕೆಲಸ ಹೇಳಿದ ಕೇಳದೆ ಇರೋದು ಎಲ್ಲ ಮಾಡ್ತಾಯಿತ್ತು. ಆಮೇಲೆ ಆ ಕಿತಾಪತಿಗಳನ್ನೆಲ್ಲ ಬಿಟ್ಟು ಆ ಮಗು ಗುಡ್ಡಾಗಿ ಟರ್ನ್ ಆಯಿತು. ಆದರೆ ಫಾರ್ ಸಮ್ ರೀಸನ್ ಆ ಬೇಬಿನ ಬಿಟ್ಬಿಟ್ಟು ಹೊರಟೋಗ್ಬಿಟ್ರಂತೆ ಪೇರೆಂಟ್ಸು. ರಾತ್ರಿ ನಿದ್ರೆ ಮಾಡೋದಕ್ಕೆ ಹೋದರೆ, ನಿದ್ರೆ ಮಾಡಿಸೋದಕ್ಕೆ ಎಷ್ಟೊತ್ತಾದರೂ ಮಲಗೋದೇ ಇಲ್ಲ, ಅಳುತ್ತಾ ಇದ್ದಾನೆ. ಏನಾಯಿತು ಅಂದರೆ ಆಗಿದ್ದಿಷ್ಟೇ. ಆ ವಿಡಿಯೋನ ಇವಾಗ ನೆನಪಿಸ್ಕೊಂಡು, ಅಮ್ಮ ನಾನು ಏನಾದರೂ ಕಿತಾಪತಿ ಮಾಡಿದೆ ಅಂತ ನಿನಗೆ ಆ್ಯಂಗ್ರಿ ಆಗಿ, ನಾನು ಇವಾಗ ಒಳ್ಳೆಯವನಾಗಿ ಚೇಂಜ್ ಆದ್ರೂ, ಗುಡ್ ಬಾಯ್ ಆದ್ರೂ ನೀನು ಅಪ್ಪ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀರಾ. ಎಲ್ಲಿಗ್ರಿ ಕನೆಕ್ಷನ್ನು? ಅದು ಯಾವುದೋ ಕಾರ್ಟೂನ್ ವಿಡಿಯೋ, ಏನೋ ಕಾಮಿಡಿಗೆ ಮಾಡಿರೋದು, ಎನಿಮೇಟೆಡು. ಇದು ರಿಯಲ್ ಲೈಫು. ಅವನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀವಂತೆ. ಅಳುತ್ತಾನೆ. ಈ ಥರ ರಿಲೇಟ್ ಮಾಡ್ಕೊಂಬಿಡ್ತಾರೆ ಅಲ್ಲಿಂದ ಇಲ್ಲಿಗೆಲ್ಲ. ಆ್ಯಕ್ಚುಲಿ ಅದನ್ನು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ, ಅದು ಹಾಗಲ್ಲಪ್ಪ. ಆ ಬೇಬಿ ಗುಡ್ಡಾಗಿ ಟ್ರೈನ್ ಆಗಬೇಕಿತ್ತು. ಯಾಕಂದ್ರೆ ಆ ಮಗುನ ಎಲ್ಲೋ ಬಿಟ್ಬಿಟ್ಟು ಹೋಗಬೇಕಾಗಿತ್ತು. ಅಲ್ಲಿ ಬಿಟ್ಬಿಟ್ಟು ಹೋಗೋದಕ್ಕೆ ಆ ಮಗುಗೆ ಅಷ್ಟು ಕೆಪಾಸಿಟಿ ಬೇಕಿತ್ತು, ಅದಕ್ಕೆ ಟ್ರೈನ್ ಮಾಡಿದ್ರು ಅಂತ ಹೇಳಿದೆ. ಈ ಥರ ಎಲ್ಲ ಆಗುತ್ತೆ ಕಥೆ. ಮಕ್ಕಳೇನೋ ನೋಡ್ಕೊಂಬಿಡ್ತಾರೆ, ಏನೋ ತಿಳ್ಕೊಂಬಿಡ್ತಾರೆ, ತಮಗೂ ಅಪ್ಲೈ ಮಾಡ್ಕೊಂಬಿಡ್ತವೆ. ಆಮೇಲೆ ಆಗೋ ಕಥೆನೇ ಬೇರೆ. ಈ ಇಮೋಷನ್ಸು, ಈ ಲಾಜಿಕಲ್ಲು, ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ, ಎರಡಕ್ಕೂ ಕನೆಕ್ಷನ್ ಕೊಟ್ಟು ಈ ಮಕ್ಕಳನ್ನ ಚಿಕ್ಕವ್ರನ್ನ ದೊಡ್ಡವ್ರು ಮಾಡೋಷ್ಟೊತ್ತಿಗೆ ನಮ್ಮ ಲಾಜಿಕಲ್ಲು, ಇಮೋಷನ್ಸು ಎಲ್ಲ ಊರು ತುಂಬ ಇರುತ್ತೆ ರೀ. ಕನ್ಫ್ಯೂಷನ್ನೇ ಜಾಸ್ತಿ. ಯಾಕೆ ಅಳ್ತಾ ಇದ್ದಾನೆ ಅಂತ ನನಗೆ ಅರ್ಥನೇ ಆಗೋದಕ್ಕೆ ಎಷ್ಟೊಂದು ಹೊತ್ತು ಬೇಕಾಯಿತು. ಇನ್ ಕೇಸ್ ನನಗೇನಾದರೂ ಗೊತ್ತಿರಲಿಲ್ಲ ಅಂದ್ಕೊಳ್ಳಿ, ಅವನ ಆ ವಿಡಿಯೋ ನೋಡಿದ್ದಾನೆ ಅಂತ, ಅರ್ಥ ಆಗೋದಕ್ಕೆ ಚಾನ್ಸ್ ಇತ್ತೇನ್ರಿ? ನಮ್ಮ ಮನೆಯವ್ರು ಕೇಳ್ತಿದ್ರೆ ಯಾಕೆ ಅಳ್ತಾ ಇದ್ದಾನೆ, ಏನು ಆಗ್ತಾಯಿದೆ ಅವನಿಗೆ ಅಂತ. ಸೊ ನಾವು ಮಕ್ಕಳನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಕೇಳಿಸ್ಕೋತಾ ಇದ್ದಾರೆ, ಏನು ತಿಳ್ಕೊತಾ ಇದ್ದಾರೆ ಅಂತೆಲ್ಲ. ಚಿಕ್ಕ ವಿಷಯನೂ ಇಮೋಷ್ನಲಿ ತುಂಬ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ. ಕ್ಲಾಸಲ್ಲಿ ಏನೋ ಒಂದು ಚಿಕ್ಕ ವಿಷಯ ಹೇಳಿರ್ತಾರೆ, ಟೀಚರು ಸ್ಕೋಲ್ಡ್ ಮಾಡೋ ಥರನೂ ಅಲ್ಲ, ಹೇಳಿರ್ತಾರೆ. ಇವನು ಅದನ್ನೇ ಕೊರಕೊಂಡಿರ್ತಾನೆ. ನನಗೆ ಬೈದ್ಬಿಡ್ತಾರ ನಾಳೆನೂ ಕ್ಲಾಸ್ ಒಳಗಡೆ ತೊಗೊಳೋದಿಲ್ವಾ, ನನಗೊಂದು ಮಾತು ಹೇಳಿದ್ದಷ್ಟೇ. ಆ ಥರ ಮುಂದೆ ಎಷ್ಟು ಮಾತು ಕೇಳಿಸ್ಕೋಬೇಕೋ ಏನೋ ನಿನಗೆ ಗೊತ್ತಿಲ್ಲಪ್ಪ, ಪ್ಲೀಸ್ ಸ್ಟ್ರಾಂಗ್ ಆಗು ಅಂತ ನಾನು. ಸ್ಟ್ರಾಂಗ್ ಆಗಬೇಕಂದ್ರೆ ಎಕ್ಸಸೈಸ್ ಮಾಡಬೇಕಂತ ಅವನು. ಸ್ಟ್ರಾಂಗ್ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗೋದು ಬೇರೆ, ಇಮೋಷ್ನಲಿ ಸ್ಟ್ರಾಂಗ್ ಆಗೋದು ಬೇರೆ. ಏನೋ ಒಂದು ಮಾತು ನಾನೇ ಬೈದೆ ಅಂತ ಇಟ್ಕೊಳ್ಳೋಣ, ಇಮ್ಮಿಡಿಯೇಟ್ಲಿ ಪ್ರೀತಿ ಮಾಡು ಅಂತ ಬರ್ತಾನೆ. ಅದಕ್ಕೆ ಹೇಳಿದೆ, ಅಲ್ಲ ಪ್ರೀತಿ ಮಾಡ್ತೀನಿ ಓಕೆ, ಹೊರಗಡೆ ಏನಾದರೂ ಆಯಿತು ಅಂತ ಇಟ್ಕೊಂಡ್ರೆ ವಾಪಸ್ ಓಡ್ಬಿಟ್ಟು ಮನೆಗೆ ಬರೋದ, ಅಮ್ಮ ನಾನು ಹಗ್ಗಿ ಮಾಡು, ಪ್ರೀತಿ ಮಾಡು ಅಂತ. ಆ ಥರ ಎಲ್ಲ ಆಗೋದಿಲ್ಲಪ್ಪ. ಇಮೋಷ್ನಲಿ ಸ್ಟ್ರಾಂಗ್ ಇರಬೇಕು, ಅದನ್ನು ಹ್ಯಾಂಡ್ಲ್ ಮಾಡ್ಕೊಳ್ಳೋದಕ್ಕೆ ನೀನೇ ಸ್ಟ್ರಾಂಗ್ ಆಗಬೇಕು ಅಂತ. ಈ ಮಕ್ಕಳನ್ನ ನಿಜವಾಗ್ಲೂ ಕಲಿಸ್ಲೇಬೇಕು ನಾವು. ಇಲ್ಲಾಂದರೆ ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಹೇಳಿ? ಇಮೋಷನ್ಸು ಸ್ಟ್ರಾಂಗ್ ಆಗಿರುತ್ತೆ, ಹ್ಯಾಂಡ್ಲ್ ಮಾಡಿರೋದಕ್ಕೆ ತಿಳಿಯೋದಿಲ್ಲ, ಕತೆ ಮುಗೀತಷ್ಟೇ. ನೋಡಿ, ಏನಾದ್ರು ಒಂದು ಮಾಡಲೇಬೇಕು. ಈ ಮಕ್ಕಳನ್ನು ಸೀರಿಯಸ್ಲಿ ಇಮೋಷ್ನಲಿ ಸ್ಟ್ರಾಂಗ್ ಮಾಡಬೇಕು. ಪ್ರಯತ್ನ ಮಾಡೋಣ.
ಸಕ್ಸಸ್ ಆಗುತ್ತೆ. ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ದೊಡ್ಡ ಮಾಡಿಲ್ವಾ, ನಾವು ನಮ್ಮ ಮಕ್ಕಳನ್ನ ದೊಡ್ಡ ಮಾಡೋದು ಹಾಗೇನೆ, ಇನ್ನೇನು ಅಲ್ವಾ. ಕಲಿಸೋದು, ಕಲ್ತ್ಕೋತಾರೆ. 25 ಸಲ ಅದನ್ನೇ ಹೇಳೋದು ಲಾಜಿಕಲಿ. ಯಾವಾಗಲೋ ಒಂದು ಸಲ ಅರ್ಥ ಆಗುತ್ತೆ, ತಿಳಿಯುತ್ತೆ ಅಂತ ನಾವು ತಿಳ್ಕೊಳ್ಳೋದು. ಹೇಗೂ ಮಕ್ಕಳು ದೊಡ್ಡ ಆಗೋದು ಆಗ್ತಾರೆ. ನಮ್ಮ ಕೈಯಲ್ಲಾಗಿರೋ ಪ್ರಯತ್ನವನ್ನು ಡೆವಲಪ್ಮೆಂಟ್ಗೆ, ಇಂಪ್ರೂವ್ಮೆಂಟ್ಗೆ ಏನು ಮಾಡ್ಬೋದೋ ಅಷ್ಟು ಮಾಡೋದು. ಸೊ ದ್ಯಾಟ್ ನಾಳೆಗೆ ನಾನು ಕಲಿಸ್ಲಿಲ್ಲ ನನ್ನ ಮಗನಿಗೆ ಅಂತ ರಿಗ್ರೆಟ್ ಬೇಡ, ನನಗೆ ಯಾವುದೇ ಗಿಲ್ಟ್ ಬೇಡ. ಅದಕ್ಕೆ ಅಷ್ಟು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನೀವು ಆ ಥರ ಇದ್ದರೆ ನಿಮ್ಮ ಪ್ರಯತ್ನ ನೀವು ಮಾಡಿ, ನಿಮಗೂ ಗಿಲ್ಟ್ ಬೇಡ.